ತಿರೋ ಸುಮ್ ಕೇಳ್ತೀರಿ ಅಂತ ಹೇಳಿ ನಿಮ್ಮ ತಲೆ ಒಳಗೆ ಇರಬೇಕಲ್ಲ. ಅಮೋಘ ಸಿದ್ಧೇಶ್ವರ ತಪಸ್ಸು. ಇಂದ್ರ ಮಹಾದೇವ ನಗ್ಬೇಡ್ರು. ಮುತ್ತಿಯವ್ರ ಭಕ್ತಳದಾಳ ಫೋನ್ ಹಚ್ಚಾರ ಅವ್ರು. ಯಪ್ಪ ನೀ ಎಲ್ಲಿದ್ದೆ ಅಂತ ಕೇಳಕತ್ತಿದ್ದಾಳೆ. ಯಪ್ಪ ಅದ್ರದ್ದು ಅಂಕ ಒಂದು ತಾಸು ಕುತ್ತಿಗೆ ಹಿಚ್ಕು ಮತ್ತೇನು ಮಾಡ್ತೀವಿ? ಶುಶಪ್ ಮಾಡಂದಂಗೆ ಕುತ್ತಿಗೆ ಹಿಚ್ಕೊಂಡ್ರು ಮತ್ತೇನು? ಇಂದ್ರನಿಗೆ ಹೇಳ್ತಾನ ಅವ ಅಂಥ ಋಷಿ ಅಲ್ಲಪ್ಪ ಅಂದಾಗ ಇಂದ್ರ ಅಂದಂತ ಏನಪ್ಪ ನಿನ್ನ ಭಕ್ತರಂತ ಕಾಳಜಿ ವಹಿಸಿ ಅವ್ರ ಅಪಮಾನ ಆಗಿತ್ತಂತ ಬೇಡಂತೀಯ ಅಂದ ಇಂದ್ರ. ಹಾಗಾದ್ರೆ ನಡೆ ಅಂಥೇಳಿ ಇಂದ್ರ ಮತ್ತು ಮಹಾದೇವರು ಅತಾಳ ಲೋಕದಲ್ಲಿ ಅಮೋಘ ಸಿದ್ಧನ 6ನೇ ಅವತಾರದ ಓಂ ಋಷಿಯ ತಪಸ್ಸಿನ ಪರೀಕ್ಷೆ ಮಾಡಲು ಆ ಲೋಕಕ್ಕೆ ಬಂದರು. ಮಹಾದೇವ ಹಂಸ ಪಕ್ಷಿಯಾದ, ಇಂದ್ರ ಗರುಡು ಪಕ್ಷಿಯಾದ. ಗೊತ್ತಾಗುತ್ತದಲ್ಲ, ಗಿಡಗಾದ. ಅವ ಅದಕ್ಕೆ ಹೆದರಿ ಹೋಗಿ ತಪಸ್ಸು ಮಾಡತಕ್ಕಂಥ ಋಷಿ ತೊಡಿ ಮೇಲೆ ತನ್ನ ಪಂಕಗಳ ಚಡಪಡಿಸ್ತಾ ಹೋಗಿ ಬೀಳ್ತಾನೆ. ಆ ಬಳಿಕ ಮ್ಯಾಲ ಗಿಡಗ ಪಕ್ಷಿಗೆ ಗುರಿ ಹೆಚ್ಚಿದೆ. ತಪಸ್ಸು ಮಾಡುವಂಥ ಋಷಿಗೆ ಪಕ್ಷಿಯ ಪಂಕದ ಸ್ಪರ್ಶ ಆದಾಗ ಹೊರತ್ತಿದಿಂದ ಹೊರಗೆ ಬಂದಂಥವ ಸಮಾಧಿ ಒಳಗಿದ್ದ. ಹೊರಗೆ ಬಂದು ನೋಡ್ತಾನ ಪಕ್ಷಿ ತೊಡಿ ಮೇಲೆ ಒಂದು ಸೌನು ಬಿದ್ದು ಪ್ರಾಣ ಭಿಕ್ಷೆ ಬೇಡಾಕತ್ತೈತಿ. ಕಣ್ಣಾಗಿ ನೀರು ಹರಿಯಾಕತ್ಯಾವ. ಅದನ್ನು ಕೈಯಾಗಿ ಎತ್ಕೊಂಡ. ಪಕ್ಷಿ ಕೇಳ್ತಾನೆ, ಹಂಸ ಪಕ್ಷಿಗೆ ಯಾಕೆ ಕಳ್ತಾ ಇದ್ದಿ? ಅಲ್ಲಿ ನೋಡಿ ಗುರುದೇವ, ಆ ಗಿಡಗೀತಿಲ್ಲ ನನ್ನ ಹಿಡಿದು ತಿನ್ನಬೇಕಂತ ಬೆನ್ನಟ್ಟಿತ್ತು. ಅದಕ್ಕೆ ನಿಮ್ಮ ಹತ್ರ ಬಂದು ನನ್ನ ಪ್ರಾಣ ರಕ್ಷಣೆ ಆಗುತ್ತದಂತ ನಿಮ್ಮ ಸನ್ನಿಧಾನದಲ್ಲಿ ಬಂದಿದ್ದೇನೆ. ನನ್ನನ್ನು ರಕ್ಷಣೆ ಮಾಡು ಸ್ವಾಮಿ. ಪಕ್ಷಿ ಕೇಳಿದಾಗ ನಿಮಗೆಲ್ಲ ಗೊತ್ತದಲ್ಲ, ದಯವಿಲ್ಲದ ಧರ್ಮ ಇದಾವೋ ದಯ್ಯ. ದಯವು ಬೇಕು ಸಕಲ ಪ್ರಾಣಿಗಳಲ್ಲಿ. ಅಪ್ಪ ಬಸವಣ್ಣ ಘೋಷಣೆ ಮಾಡಿದ. ಅದನ್ನು ಕೆಲವರು ಆಚರಣೆ ಮಾಡ್ತೀವಿ, ಕೆಲವರು ಇಲ್ಲ. ಎಲ್ಲ ಪ್ರಾಣಿಗಳ ಮೇಲೆ ದಯ ಮಾಡಬೇಕಲ್ಲ. ಅವ ಸಾಕಿಲ್ಲ, ಜೋಪಾನ ಮಾಡಿಲ್ಲ, ತಿನ್ನಿಸಿಲ್ಲ, ಉಣಿಸಿಲ್ಲ. ಎಲ್ಲಿದೋ ಪಕ್ಷಿ ಬಂದು ತೊಡಿ ಮೇಲೆ ಕೂತ್ಕೊಂಡಾಗ ಆ ಋಷಿ ಅಂತ ಓಂ ಋಷಿ, ಪರವಾಗಿಲ್ಲ ನಿನ್ನ ರಕ್ಷಣೆ ಮಾಡ್ತೀನಿ ಅಂತೇಳಿ ಕೈಯಾಗ ತಗೊಂಡು ಅವಾಗ ಮ್ಯಾಲ ಗಿಡಗ ಹೇಳ್ತದೆ, ಏ ಸಾಧು, ಏ ಋಷಿ, ನೋಡೋ ನಾನು ಮಾಂಸಾಹಾರಿ, ಶಾಕಾಹಾರಿ ಅಲ್ಲ. ನನ್ನ ಅದು ಅನ್ನ ನನಗೆ ಬಿಟ್ಕೊಡ್ಬೇಕು, ನಾ ತಿಂತೀನಿ ಅದಕ್ಕಂತಂದಾಗ ಋಷಿ ಹೇಳ್ತಾನೆ, ಆಶ್ರಯಕ್ಕೆ ಬಂದಿದ್ದನ್ನು ಹಂಗೆ ಕೊಡಕ್ಕೆ ಬರೋದಿಲ್ಲ. ಬೇಕಾದ್ರೆ ನಿನಗೆ ನನ್ನ ಕಡೆಯಿಂದ ಏನು ಬೇಡ ಕೊಡ್ತೀನಿ, ಆದ್ರೆ ಪಕ್ಷಿನ ಕೊಡೋದಿಲ್ಲ ಅಂತಂದ. ನಿನ್ನ ಕಡೆ ಬಿಡಾಕ ನಿನ್ನಲ್ಲಿ ಏನದಾವ ಅಂತ ಕೇಳ್ದ. ಅವಾಗ ಒಂತನ ಅರ್ಧ kg ತೂಕದ ಹಂಸ, ನಾನು 70 kg ಮನುಷ್ಯ, ಇದರಾಗಿಂದ ಬೇಕಾದಷ್ಟು ಮಾಂಸ ಬೇಡ ಕೊಡ್ತೀನಿ ಅಂತಂದಂತ್ರಿ. ಆದಿತ್ತೇನ್ರಿ ನಮ್ಗೆ? ಹಂಗಾಗಲ್ಲ. ಯಾಕಾಗಲ್ಲ? ನಾವು ದೇವರಾಗಲ್ಲ. ಈ ಕಡೆ ನೋಡ್ರು, ಪುಟ್ಟಿ ಈ ಕಡೆ ನೋಡವ, ನಿಜರ ಸರಿದುಕೊಂಡ್ರು ಅವನಿಗೆ ಬಿಟ್ಟು ಸರಿ ಈ ಕಡೆಯಿಂದ. ಇವ ಗಣಸನೇ ಹೆಂಗಸನ ಕಂಗೆ ಶರಗ ಹೊಸ್ಕೊಳ್ಕತನಕ ಅದಕ್ಕೆ ತಿನ್ನ ಇರ್ಲಿ ಬಿಡ. ಇಲ್ಲಿ ಕೂಡಪ್ಪ. ಹಂಸ ಪಕ್ಷಿಯಷ್ಟು ಶರೀರದೊಳಗಿಂದ ಮಾಂಸ ಕೊಡ್ತೀನಿ ಅಂತಂತಾನು. ಯಾಕೆ? ಇನ್ನೊಂದು ಪ್ರಾಣಿಯ ಪ್ರಾಣದಾನವಾಗಲಿ, ಪ್ರಾಣ ರಕ್ಷಣೆ ಆಗಲಿ ಅಂಥೇಳಿ ನಾವೆಷ್ಟೋ ಪ್ರಾಣಿಗಳನ್ನು ಹತ್ಯೆ ಮಾಡುತ್ತೀವಿ. ನಮಗೆ ಅದರ ಜ್ಞಾನೇ ಇಲ್ಲ, ನಮಗೆ ಧರ್ಮಜ್ಞಾನ ಇಲ್ಲ. ಮಹಾದೇವಿ ಕಲ್ಯಾಣಕ್ಕೆ ಹೊಂಟಾಕ ಒಂದು ಘಟನೆ ನಡೀತಂತ್ರಿ. ಭಾಳ ಮತ್ತು ನೆನಪು ಬರ್ತವೆ, ಟೈಮ್ ಭಾಳ ಆಗ್ತದ್ರಿ. ಇರಲಿ, ನಾ ಇವತ್ತೆಲ್ಲಿ ಹಾಡ್ಲಿಕ್ಕೆ ಅದು ಹೋಗವಿಲ್ಲ. ನಿನ್ನೆ ಬೆಳಗ್ಗೆ ನಗನೂರದಾಗ ಹಾಡೀನ್ರಿ ಡೊಳಿನ ಪದ. 6 ಗಂಟೆ ತನಕ ಹಾಡೀನ್ರಿ. ಮುಂಜಾನೆ ಬಂದೆ. ಏನು ಹೇಳಕತ್ತವ, ಅಕ್ಕ ಮದಿ ಹೊಂಟಿದ್ಲು,
ಒಬ್ಬ ಹಳ್ಳದಂಡಿಗೆ ಒಂದು ಬಿದಿರು ಬಡಿಗೆಗೆ ದಾರ ಕಟ್ಟಿ ಅದಕ್ಕೆ ಮುಂದೆ ಹಿಂಗೆ ನೇಣ ಹಾಕಿ ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಮೇಣ ಹೊಡಿತಿದ್ದಂತೆ. ಹಿಂಗೆ ಮೇಣ ಸಿಕ್ಕಾಗಿಟ್ಟು ಸಂತೋಷ ಆಗ್ತಿತ್ತು ಅವನಿಗೆ. ಅದನ್ನು ಮೇಣ ಹಿಂಗೆ ಹೊಡಿತಿದ್ದ, ಮ್ಯಾಲೆ ಬಂದು ಬೀಳ್ತಿತ್ತು, ತಗೋತಿದ್ದ, ತನ್ನ ಚೀಲದಾಗ ಹಾಕ್ತಿದ್ದ. ಅಷ್ಟೊತ್ತಿನೊಳಗೊಬ್ಬ ಓಡ್ಕೋತ ಬಂದು ಏನಂದತ್ತ, ಮೇಣ್ಗಾರ ಮನ್ಯಾಗ ನಿನ್ನ ಮಗ ಸತ್ತಾನಂದತ್ತ. ಅದು ಕೈಯಾಗಿಂದು ಏನಿತ್ತಲ್ಲ ನೇಣವಾಗದ ಮೇಣವಾಗದ ಹೊಡ್ಕೊಂಡು ಅಳ್ಳಾಕ ಶುರು ಮಾಡ್ದ. ಮಹಾದೇವಿ ಅಂದ್ಲಂತ, ಇಲ್ಲಿ ಎಷ್ಟೋ ಮೇಣು ಹೊಡೆದನ್ನ ಇವನಿಗೆ ದುಃಖ ಆಗಿಲ್ಲ, ಮಗ ಅಂದ್ರೆ ದುಃಖ ಆಯ್ತಲ್ಲ. ಇಲ್ಲಿ ಪ್ರಾಣಿಲ್ಲೇನು, ಜಾಲಗಾರನೊಬ್ಬ. ಭಾಳ ಸುಂದರ ವಚನ ಬರಿತಾಳ್ರಿ ಈಕಿ. ಅದಕ್ಕೆ ಯಾಕೆ ಈ ಮಾತನ್ನ ಹೇಳ್ತೀನಿ ಸದಾ ನಿಮಗೆ ಅಂತಂದ್ರೆ, ನಾವು ಇನ್ನೊಂದು ಪ್ರಾಣಿಗೆ ಹೊಡೆದ್ರೆ ನಮಗೆ ದುಃಖ ಆಗಂಗಿಲ್ಲ, ಮನೆಯಾಗ ಏನರೇ ಹೊಡೆದ್ರು ಅಂದ್ರೆ ದುಃಖ ಆಗ್ತದೆ. ಅದಕ್ಕೆ ಏನು ಮಾಡಬೇಕು? ಧರ್ಮಜ್ಞಾನ ನಮಗೆ ಎಂದರೆ ಬಂದಿತ್ತೇನಿಂಗಾದ್ರೆ ಸಾಧ್ಯ ಇಲ್ಲ. ಯಾವುದೋ ಪ್ರಾಣಿ ಅಮೋಘ ಸಿದ್ಧನ 6ನೇ ಅವತಾರದಲ್ಲಿ ಓಂ ಋಷಿಯಾಗಿದ್ದಾಗ ಹಂಸ ಪಕ್ಷಿ ಬದಲಾಗಿ ನನ್ನ ಶರೀರದೊಳಗಿನ ಮಾಂಸ ಕೊಡ್ತೀನಿ, ಮತ್ತೊಬ್ಬರು ಅದ್ರ ಬಿಡೋ ಇದಕ್ಕೇನು ಮಾಡ್ತೀವಿ, ಬೇರೆ ನಿನಗೆ ಪರವಳ ಕೊಡ್ತೀನಿ, ಮೊಲ ಹೊಡಿತೀನಿ, ಅದು ಕೊಡ್ತೀನಿ ಅಂತ ಅಂತೀವಿ ನಾವು, ಹೌದಲ್ಲ? ಅವ ಹಂಗಲ್ಲಿಲ್ಲ. ಪಾಪನ ಇನ್ನೊಬ್ರಿಗೆ ಪಾಪ ಯಾಕೆ ಮಾಡೋದು? ನನ್ನ ಶರೀರದೊಳಗೊಂದು ಮಾಂಸ ಕೊಡ್ತೀನಿ ಅಂತ ಚೂರಿ ತಗೊಂಡ, ಬಲಗಾಲಿನ ಮಾಂಸ ತೊರೆದು ಕೆದರ್ಕೊಂಡ ಒಳಗಿಂದ ಹೂವಿನ ಬುಟ್ಟಿ 2 ತಕಡೆ ಮಾಡ್ದ. ಒಂದು ತಕಡ್ಯಾಗ ಹಂಸ ಪಕ್ಷಿನಿಟ್ಟ, ಒಂದು ತಕಡ್ಯಾಗ ತನ್ನ ಶರೀರ ಮಾಂಸ ಎಲ್ಲ ಕೊರೆದಿಡ್ಲಿಕ್ಕತ್ತ. ಬಲಗಾಲ ಅಂದೆಲ್ಲ ಮಾಂಸ ಆಯಿತು, ಎಲವ ಉಳಿದು ಬರೀ ಎಡಗಾಲೆಲ್ಲ ಹರ್ಕೊಂಡು ಅದರಾಗಿಂದ ಮಾಂಸ ನರನಾಡಿಗಳೆಲ್ಲ ಒಳಗಿಟ್ಟ. ಹಿಂಗೆ ಎತ್ತದ ಸಮ ಆಲಿಲ್ರಿ. ಹೆಂಗಾಗ್ತದೆ? ಪರೀಕ್ಷೆ ಮಾಡ್ಲಿಕ್ಕೆ ಬಂದಾರ ಅವರು. ಇವ ಪರಮಾತ್ಮದನ, ಅವ ಇಂದ್ರದನ. ಹಾಗಾಗಿ 2 ಕಾಲ ಅದು, 2 ತೋಳ ಅದು, ಶರೀರದೊಳಗಿಂದಿರ್ತಕ್ಕಂಥ ಕರಳ, ಜಠರ, ಪಪ್ಪುಸ, ಪಚನಿಕ್ರಿ ಎಲ್ಲ ತೆಗೆದುಕೊಟ್ಟ. ಎಲ್ಲವೂ ತಕಡೆಗೆ ಹಾಕದ. ಹಿಂಗೆ ಎತ್ತದ, ಬರಲಿಲ್ಲ. ಕೊನೆಗೆ ಅವನಿಗೆ ಹೇಳ್ತಾ, ನೋಡಪ್ಪ, ನನ್ನ ಹತ್ರ ಇದ್ದಿದ್ದೇನು ಮಾಂಸ ಇತ್ತು ಎಲ್ಲನೂ ತಕಡ್ಯಾಗ ಕೊಟ್ಟೀನಿ, ಇನ್ನು ಉಳಿದದ್ದು 365 ಎಲುವಿನ ಸಾಕಳಿ ಅಷ್ಟೇ ಅದ, ಇದನ್ನು ಅರ್ಪಣೆ ಮಾಡ್ತೀನಿ ಅಂತ ಎದ್ದು ತಕಡ್ಯಾಗ ಕೂತ ಬಳಕ ಇಂದ್ರ ತೆಳಗು ಬಂದು ಶರಣಾರ್ಥಿ ಅಂತಾನ. ಭಲೆ 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 ಋಷಿ, ಪರಮಾತ್ಮ ಹೇಳ್ತಿದ್ ನನಗೆ, ಇಂದ್ರಾದಿ ದೇವತೆಗಳೆಲ್ಲ ಅವನ ಭಕ್ತಿಗೆ ಸೋಲ್ಸಕ್ಕಾಗಲ್ಲ, ಅವನ ತಪಸ್ಸಿಗೆ ಆಗಲ್ಲ ಅಂದರೂ ಕೂಡ ನಾನು ಪರೀಕ್ಷೆ ಮಾಡಲು ಬಂದೆ. ನಿನ್ನ ನಿಜವಾದ ತಪಸ್ಸಿನ ಶಕ್ತಿ ಕಂಡೆ, ನಿನ್ನ ನಿಸ್ವಾರ್ಥ ಸೇವೆ ನೋಡಿದೆ. ನಾನು ನಿಜಕ್ಕೂ ಮನಮುಟ್ಟಿ ನಿನ್ನನ್ನು ಕೃತಜ್ಞತೆಯನ್ನು ಹೇಳ್ತೀನಿಪ್ಪ, ಧನ್ಯವಾದಗಳು ಹೇಳ್ತೀನಿ ಅಂತ ಇಬ್ಬರೂ ಪ್ರತ್ಯಕ್ಷರಾದರೂ. ಇಬ್ಬರೂ ಕೇಳ್ತಾರೆ, ಏನಂತ? ನಿನಗೇನು ಬೇಕಪ್ಪ, ವರ ಬೇಡು, ಕೊಡ್ತೀವಿ ಅಂತ. ಸ್ವಲ್ಪ ಲಕ್ಷಡ್ರಿ, 2 ಮಾತು. ಏನು ಬೇಕು? ವರ ಬೇಡು, ಕೊಡ್ತೀವಿ ಅಂದ್ರಂಥವ್ರು. ನಾವು ವರಗಳ ಸಲುವಾಗಿ ಎಲ್ಲ ಕಡೆ ದೇವ್ರಿಗೆ ಹೋಗ್ತೀವಿ. ಯಾಕ್ರಿ? ಗತ್ತರಿಗೆ ಭಾಗ ಶಿಡಿ ಆಡೋದು, ಮತ್ತು ದಾವದ ಮಲಿಕ ಕುರಿ ಕೊಯ್ಯೋದು, ಅಲ್ಲಿ ದಿಂಡು ನಮಸ್ಕಾರ ಹಾಕೋದು, ಇವೆಲ್ಲ ಮಾಡ್ತೀವಲ್ಲ. ಅದಕ್ಕಾಗಿ ನಮ್ಮ ವರಗಳಿಗಾಗಿ. ಅದಕ್ಕೆ ನಮ್ಮವ್ರು ಹೇಳ್ತಾರೆ ಏನಂದ್ರೆ, ಅಪೇಕ್ಷೆ ಇಟ್ಟುಕೊಂಡು ದೇವರ ಧ್ಯಾನ ಮಾಡಿದ್ರಿ ಅಂದ್ರೆ ಕೆಟ್ಟ್ರಿ. ಭೋಗ ಸಿಗುತ್ತದೆ, ಆದರೆ ಯೋಗ ಸಿಗಲ್ಲ. ಯೋಗ ಸಿಗಲ್ಲ, ಯೋಗ ಸಿಗಲ್ಲ. ಅಪೇಕ್ಷಾ ರಹಿತವಾಗಿರ್ಬೇಕು ನಾವು. ಎಲ್ಲ ಮಾಡ್ರಿ, ಮಠದಾಗ ಸೇವಾ ಮಾಡಿರಿ, ಮಂದಿರದಾಗ ಸೇವಾ ಮಾಡಿರಿ, ಸಮಾಜ ಸೇವಾ ಮಾಡಿರಿ, ರಾಷ್ಟ್ರ ಸೇವಾ ಮಾಡಿರಿ, ದೇಶ ಸೇವಾ ಮಾಡಿರಿ. ಏನು ಮಾಡಿದ್ರು ಫಲಾಪೇಕ್ಷೆ ಇಲ್ಲದನ ಮಾಡಬೇಕಂತ ಗೀತೆಯೊಳಗೆ ಅರ್ಜುನನಿಗೆ ಪರಮಾತ್ಮ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ಅರ್ಜುನ, ಕೆಲಸ ಮನುಷ್ಯ ಸದಾ ಮಾಡ್ತಾ ಇರಬೇಕು, ಅದರ ಪಗಾರ ಅಪೇಕ್ಷೆ ಮಾಡಬಾರದು. ಅವ ಏನು ದುಡಿತಾನ ಅವನ ಪಗಾರ ಅವನ ತೆಲುಗುಂಬ ಇರ್ತದೆ. ಯಾರು ತಗೊಂಡ್ರು ಹೋಗಲ್ಲ,
ನೀವೇನು ಬೇಕಾದ ಅಡ್ಡಿ ಮಾಡಿದ್ರೆ ನಿಂದ್ರಂಗಿಲ್ಲ. ಅವ ಏನು ದುಡ್ದಾನ ಅದು ಅವನ ಬ್ಯಾಂಕ್ನಾಗ ಜಮಾ ಆಗ್ತದೆ, ಸಮಯಕ್ಕೆ ತಕ್ಕಂತೆ ಅದು ಉಪಯೋಗ ಆಗ್ತದೆ. ಋಷಿ ಹೇಳ್ತಾನೆ, ನೀವು ಏನಾದರೂ ನನಗೆ ವರ ಕೊಡ್ತೀರಿ ಅಂತೇಳಿ ನಾ ತಪಸ್ಸು ಮಾಡಿಲ್ಲ, ನನಗೇನಾರ ಸುಖ ಆಗಂಗೆ ಏನಾರ ಕೊಡ್ತೀರಿ ಅಂತ ನಾ ತಪಸ್ಸು ಮಾಡಿಲ್ಲ. ಇಂದ್ರ ಮಹಾದೇವರೇ, ನಾನು ತಪಸ್ಸು ಮಾಡಿದ್ದು ಏನು ಅಂದ್ರೆ ಅಹಂ ಬ್ರಹ್ಮಾಸ್ಮಿ. ವೇದಾಂತ ಶಬ್ದ ಇದೆ. ಎಷ್ಟೇನು ಪುರಾಣದಾಗ ಯಾರು ಜಾಸ್ತಿ ವಯಸ್ಸಲ್ಲ, ಹಂಗೆ ಇರ್ತದೆ. ಆದರೆ ನನ್ನ ಉದ್ದೇಶ ಏನಪ್ಪ ಅಂದ್ರೆ, ನಾನು ಪುರಾಣ ಹೇಳಿ ಹೊಟ್ಟೆ ತುಂಬಿಸ್ಕೋಬೇಕಂತ ಹೊಂಟವನಲ್ಲ. ನಾ ಮೊದಲು ಉದ್ಧಾರ ಆಗಬೇಕು, ನಾ ಮೊದಲು ತಿಳ್ಕೋಬೇಕು, ನನಗೆ ತಿಳಿದಿದ್ದು ಸಮಾಜಕ್ಕೆ ಹಂಚಬೇಕು. ಅವ್ರೇನು ಕೊಡ್ತಿರ್ತಾರೆ ಆದಾಯದ ಮೇಲೆ ಪಾರಮಾರ್ಥ ಸಮಾಜ ಕೆಲಸ ಮಾಡ್ಕೋತ ಹೋಗ್ಬೇಕಂತ ಒಂದು ಗುರಿ. ಇದನ್ನು ನಿಮ್ಮ ಮುಂದೆ ಹೇಳಬಾರ್ದು, ಯಾಕಂದ್ರೆ ಹೇಳದಂಗೆ ನಡೀಲಿಲ್ಲ ಅಂದ್ರೆ ರಂಜುಣಿಗೆ ಹೇಳ್ತಿದ್ದ ಸುಳಿ ಮಗ ಅವನೇ ನೋಡಿ ಮಾತಾನ ಪೈಕಿ ಮಾತು. ಭಾಳ ಸಂತರು ಹೇಳಿಲ್ಲ ನಾ ಹಿಂಗೆ ಮಾಡ್ತೀನಿ ಅಂತ ತಿಳ್ಕೊಂಡು. ಅದಕ್ಕೆ ನನಗೇನು ಅನುಭವ ಬಂದದ್ದು ಅದನ್ನು ನಾನು ನಿಮಗೆಲ್ಲ ಹೇಳ್ತೀನಿ. ಕಾರಣ ನೀವು ದುಃಖಕ್ಕೆ, ಕಷ್ಟಕ್ಕೆ, ಕರ್ಮಕ್ಕೆ ತುತ್ತಾಗಬಾರ್ದು, ಸುಖವಾಗಿ ಬದುಕಬೇಕು ಅನ್ನುವಂಥ ಉದ್ದೇಶಪರವಾಗಿ ಹೇಳ್ತೀನಿ ವಿನಃ ಇದನ್ನು ಪ್ರವಚನ ಅಂತೇಳಿ ತಿಳ್ಕೊಂಡು ಹೇಳೋದಿಲ್ಲ. ಅವ ಹೇಳ್ತಾನೆ, ಋಷಿ ಅಮೋಘಸಿದ್ದ ಹೇಳ್ತಾನೆ 6ನೇ ಅವತಾರದಲ್ಲಿ ಓಂ ಋಷಿ ಇದ್ದಾಗ, ಯಪ್ಪ ನನಗೇನೋ ಬೇಡ, ನನಗೇನು ಬೇಕಂದ್ರೆ ನಾ ಇನ್ನೂ ಎಲ್ಲೆಲ್ಲಿ ಕಡಿಮೆ ಇದ್ದೀನಿ, ನನಗಿನ್ನ ಏನೂ ಗುರುತಿಲ್ಲ. ವೇದ ವಾಕ್ಯ ಏನದು, ಅಹಂ ಬ್ರಹ್ಮಾಸ್ಮಿ ಅಂದರೆ ಆ ಬ್ರಹ್ಮನೇ ನೀನಿದ್ದಿ. ಹೌದು ಏನಪ್ಪ, ಆ ಬ್ರಹ್ಮನೇ ನೀನಿದ್ದಿ. ಬ್ರಹ್ಮ ಅಂದ್ರೆ ಏನಪ್ಪ, ಸತ್ಯ. ಸತ್ಯ ಅಂದ್ರೆ ಏನಪ್ಪ, ಖಾಯಮ ಇರೋದು. ಸತ್ಯ ಅಂದ್ರೆ ಏನಪ್ಪ, ಯಾವಾಗಲೂ ಇರುವುದು. ಅದು ಬರೋದು ಅಲ್ಲ, ಹೋಗೋದು ಅಲ್ಲ, ಸಾಣದೂ ಆಗಂಗಿಲ್ಲ, ದೊಡ್ಡದೂ ಆಗಂಗಿಲ್ಲ. ಆ ಬಳಿಕ ಮಡಿವಾಳಪ್ಪನವರು ಹೇಳ್ದಂಗೆ ತಲೆ ಮ್ಯಾಗ ಗಂಟ ಕಟ್ಟಿ ಪ್ಯಾಟಿ ಪ್ಯಾಟಿ ಮಾರಿದ್ರು ತೀರುವುದಲ್ಲ, ಹೋಗೋದಲ್ಲ. ಅದು ಯಾವುದೋ ಅದೇ ದೇವರು, ಅದೇ ಸತ್ಯ, ಅದೇ ಧರ್ಮ. ಅದನ್ನೇ ಕಾಣಾಕ ಸಿದ್ಧಲಿಂಗ ಬಂದ, ಅದಾ ಸತ್ಯವನ್ನು ನೋಡಾಕನ ಎಲ್ಲ ಲಿಂಗ ಬಂದ. ಏನೂ ಅಲ್ಲಂದವ. ಎಲ್ಲ ಲಿಂಗ ಪ್ರಭು ಹೇಳ್ತಾನ, ಏನೂ ಬೇಡಪ್ಪ, ನನಗೇನಂದ್ರೆ ಗುರು ಕೊಟ್ಟಂಥ ಮಹಾಮಂತ್ರಿನದಲ್ಲ, ಅದಕ್ಕಿಂತ ದೊಡ್ಡ ಪದನೇ ಜಗತ್ನಾಗ ಯಾವುದಿಲ್ಲಂದ. ಅದರೊಳಗೆ ಎಲ್ಲ ಹುಟ್ಟ್ಯಾವ, ಎಲ್ಲದರಿಂದ ಇದು ಹುಟ್ಟಿಲ್ಲ ಅಂದವ. ಯಾವ ಮಂತ್ರಪ್ಪ? ಷಡಾಕ್ಷರಿ ಮಂತ್ರ, ಓಂ ನಮ ಶಿವಾಯ. ಅದು ಎಲ್ಲಿದಪ್ಪ? ಗ್ರಂಥದಾಗದ, ಪುರಾಣದಾಗದ, ಎನ್ನು ಒಳಗದ ಹೊರಗದ. ಈ ಪಂಚಾಕ್ಷರಿ ಷಡಾಕ್ಷರಿ ಮಂತ್ರ ಎಲ್ಲಿ ಅದಾವ, ಹೆಂಗೈತಿ, ಯಾವ ಜಾಗದಾಗದ ಅನ್ನೋದು ನಾಳೆ